ಸಣ್ಣ ಹುಡುಗ ಕಣ್ಣು ತುಂಬ ನೀರು ತಂದ ತಂದು ಏನು ಮಾಡ್ತಾನ ಹೊಲ ಎಲ್ಲ ತಿರುಗಾಡಿದ ಚಂತನ ತಿರುಗಾಡಿದ ಆದರೂ ಪರಮಾತ್ಮ ಸಿಗಲಿಲ್ಲ ಪರಮಾತ್ಮ ಎಲ್ಲೂ ಕಾಣಲಿಲ್ಲ ಏನ್ ಮಾಡ್ತಾರು ಅವಾಗ ಹೌಹಾರಿ ಸಿದ್ದರಾಮ ಏನ್ ಮಾಡ್ತಾನು ಏ ಹೌಹಾರಿ ಸಿದ್ದರಾಮ ಹೊಲದವನು ಕೇಳತಾನು ಏ ಮಲ್ಲ ಎಂಬು ಜಂಗ ಮೇಲೆ ಬಂದಾನೇನು ನನ್ನ ಮುಂದ ಏನಂತ ಹೇಳಂತ ಹೇಳ್ಯಾನೇನು ಏ ಮೂರ್ಖನ ಸವಾಸ ಬ್ಯಾಡ ಅಂತಾವ ಮುಣದಾನೇನು ಏ ಹುಡುಗನ ಮಾತ ಕೇಳಿ ನರೆ ಹೊಲದವ ಹೇಳತಾನು ಏ ಯಾಕಾತಿ ಸಿದ್ದರಾಮ ನೋಡೋಣ ಇವಳ ಪಣ್ಣಸ ಮಂದಿ ಬರ್ತಾರ ನಾಳೆಗೆ ನೋಡೋಣ ಇವಳ ಮಂದಿ ಪಣ್ಣಸ ಬರ್ತಾರ ನಾಳೆಗೆ ನೋಡೋಣ ಸಿದ್ದರಾಮ ಹಿಡದ ಒಂದ ಹಠ ಮಲೈನ ಮುಕಟ ಸಿಗೋತನ ನಾನು ಊಟ ಮಾಡುವುದಿಲ್ಲ ಪ್ರಾಣವಾದ್ರ ಸಹಿತ ಬಿಡುವುದಿಲ್ಲ ಸುಟ್ಟ ಬ್ಯಾಸಿಗ್ಯಾಗ ಕೇಳ ಸುಟ್ಟ ಸುರಿಯತವ ಕೇಳ್ರಿ ಆಳಿ ಅಂಗಾಳ ಮೂರ ದಿವಸ ಕಣ್ಣಿಗೆ ನಿದ್ದಿಲ್ಲ ಏ ಮಲ್ಲಯ್ಯನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತೆ ಇಲ್ಲ ಪ್ರಾಣವಾದ್ರ ಚಿಂತೆ ಇಲ್ಲ ಪ್ರಾಣವಾದ್ರ ಚಿಂತೆ ಇಲ್ಲ ಕಣ್ಣವರಂತ ಯಾರು ಅವ್ರ ಬೆಟ್ಟ ಸೇರಿ ಕೊಂದನಾಡಿ ಆರ್ಯಾಣ ಸಣ್ಣ ಹುಡುಗ ಬಾಳ ತಿರುಗಾಡಿ ಅದು ಬಾಳ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾರೆ ಆಶನಿಗೆ ಅನಿಸಿಕೊಂಡರು ಸತ್ಯಧಾರಣ ಸುತ ಭಾವಲಿಂದ ಕೇಳಿ ಸಿದ್ದರಾಮನ ಪುರಾಣ ಅವಾಗ ಏನು ಮಾಡ್ತಾನ ಮಾಸ್ತರ ಸಿದ್ದರಾಮ ಯಾವಾಗ ತಳುತ್ತ ಹೊಲದಾಗ ಕೂತ ಏನು ಮಾಡ್ತಾನ ಹೋಗಿ ಹೊಲದ ಸೀಮೆ ಅವನ ಕೇಳ್ತಾನೆ ಯಾಕಂದ್ರೆ ಬಾಜು ಹೊಲದವನ ಕೇಳ್ತಾನು ಮಲ್ಲ ಎಂಬ ಜಂಗ ಮೇಲೆ ಬಂದಿದ್ದಾನಪ್ಪ ನಿನ್ನ ಮುಂದೆ ಏನ್ರ ಹೇಳ್ಯಾನ ನನಗೆ ಹೇಳತ್ತೇಳಿ ಏತ್ ಕೇಳ್ತಾನ ಅವಾಗ ಅವ ಹೇಳ್ತಾನ ಹೊಲದ ಸೀಮೆ ಅವ ಬಾಜು ಹೊಲದವ ಹೇಳ್ತಾನ ಸಿದ್ದರಾಮಗೆ ಏನಂತ ಏ ಎಷ್ಟು ಹುಚ್ಚದು ಸಿದ್ದರಾಮ ಅಂತ ಕೇಳ್ತಾನವ ಬರೇ ಇಂತ ಇವುಗಳ ಪನ್ನಾಸ ಮಂದಿ ಬಹಳ ಮಂದಿ ನೋಡೇನ್ಯ ನಾಳೆಗೆ ಬರ್ತಾರ ದಿನ ಹಿಂಗ ಹೊಕ್ಕಾರು ಹಿಂಗ ಬರ್ತಾರೋ ಹಿಂಗ ಹೊಕ್ಕಾರು ಹಿಂಗ ಬರ್ತಾರೋ ಅವ್ರಿಗಾಗಿ ನೀ ಯಾಕೆ ಹಿಂಗಳ ಆತದಿ ಅಂತ ಕೇಳ್ತಾನವ್ ಏ ಸಿದ್ದರಾಮ ಅಂದ್ರ ಬ್ಯಾರೆ ಆತ ತಿಳ್ಕೋಬೇಡ ಸಾಕ್ಷಾತ್ ಅವ ಒಬ್ಬ ಭಗವಂತದನು ಆ ಭಗವಂತನ ಪರೀಕ್ಷೆ ಮಾಡಾಕ ಆ ಮಲ್ಲಿಕಾರ್ಜುನ ಬಂದಾನ ಯಾಕಂದ್ರ ಅಂತಂತ ಇಂತಿಂತ ಮಲ್ಲಿಕಾರ್ಜುನ ಅಲ್ಲ ಅವನ ಲೀಲಾನ ಬ್ಯಾರೆ ಐತಿ ಅಂತ ಹೇಳಿದವ ಸಿದ್ದರಾಮ ಯಾಕಂದ್ರ ಈಗ ಇವುಗಳ ಪನ್ನಾಸ ಮಂದಿ ಬರ್ತಾರ ಕರೆ ಅಂತ ಮಲ್ಲಿಕಾರ್ಜುನ ಅಲ್ಲ ಇವು ಬೇರೆ ಅದಾನು ಅಂತ ಹೇಳಿದವ ಸಿದ್ದರಾಮ ಹೇಳಿದಾಗ ಅವಾಗ ಏನ್ ಮಾಡ್ತಾನು ನಿನ್ನ ಮುಂದೆ ಏನ್ರ ಹೇಳ್ಯಾನ ಆತ ಕೇಳ್ತಾನು ಅವಾಗ ನನ್ನ ಮುಂದೆ ಯಾರು ಬಂದಿಲ್ಲ ಯಾರು ಭೇಟಿಯಾಗಿಲ್ಲ ನಿನಗೆ ಹೇಳತ್ ಯಾರು ಹೇಳಿಲ್ಲ ಆದ್ರ ಇನ್ನು ಹೆಂಗ ಮಾಡ್ಬೇಕಂತ ಸಿದ್ದರಾಮ ವಿಚಾರ ಮಾಡ್ತಾನ ವಿಚಾರ ಮಾಡಿ ಏನ್ ಮಾಡ್ತಾನು ಹೊಲದವ ಹೇಳ್ತಾನು ಇಂತ ಇವುಗಳ ಪನ್ನಾಸ ಮಂದಿ ಬರ್ತಾರ ನಾಳಿಗೆ ನೋಡು ಅಂತ ಹೇಳ್ತಾನು ಆತ ಅಂದಾಗ ಅವಾಗ ಸಿದ್ದರಾಮಗೆ ಶಾಂತ ಆಗಲಿಲ್ಲ ಮನುಷ್ಯ ಯಾಕಂದ್ರೆ ಇನ್ನಾದ್ರೂ ನಾ ಮಲ್ಲಿಕಾರ್ಜುನ ಹುಡುಕಾಡಬೇಕಂತ ತಿಳ್ಕೊತ 3 ದಿನ ಅವ ಏನು ಮಾಡ್ತಾನ ಕಣ್ಣಿಗೆ ನಿದ್ದೆ ಮಾಡ್ಲಿಲ್ಲ
ಹೊಟ್ಟಿಗೆ ಅನ್ನ ತಿನ್ಲಿಲ್ಲ, ನೀರು ಕುಡಿಲಿಲ್ಲ. ಹೌದು ಬ್ಯಾಸಿಗ್ಯಾಗ ಸುಟ್ಟು ಸುರಿತಾವ್ ಕರೆ ಅಂಗಾಲ ಸುದಿಕ್ಕೆ ಅದನ್ನ ಸುದಿಕ್ಕೆ ಚಿಂತೆ ಮಾಡ್ಲಿ. ಹೌದು ಕೆಟ್ಟ ಶರೀರ ರಾಶಿ ಬಿಟ್ಟು ಏನ್ ಮಾಡ್ತಾರೆ? ಯಾಕಂದ್ರ ಬ್ಯಾಸಿಗ್ಯಾಗ ಸುಟ್ಟು ಸುರಿತಾವ ಅಂಗಾಲ ಅಂದ್ರ ನೋಡು, ಅಂಗಾಲ ಕಾದ ಎಲ್ಲ ಸುಲದಾವ್ ಕರೆ. ಹೌದು ಪಾದನುವಂಥವು ಎಲ್ಲ ಕಾಲು ಸುಲದಾವ್ ಕರೆ. ಆದರೂ ಸಹಿತ ಪರಮಾತ್ಮನ ನಾಮಸ್ಮರಣೆ ಬಿಡ್ಲಿಲ್ಲ ಅವು. ಹೌದು ಪರಮಾತ್ಮನ ಹುಡುಕಾಡೋದು ಬಿಡ್ಲಿಲ್ಲ. ಮಲ್ಲಿಕಾರ್ಜುನ ನೋಡುತ್ತಾನ ಅವನ ಹಠ ಬಿಡ್ಲಿಲ್ಲ. ಬಿಡ್ಲಾರ ಟೈಮ್ದಾಗ ಏನು ಮಾಡಿದ ಮಾಸ್ತರ? ಬಿಡ್ಲಾರದ ಟೈಮ್ದಾಗ ಅವಾಗ ಒಂದಾನೊಂದು ಟೈಮ್ದಾಗ ಏನು ಮಾಡ್ತಾನು? ಏನ್ ಮಾಡ್ಯಾರು? ತಾಯಿ ತಂದಿ ಬಂಧು ಬಳಗ ನನ್ನವ್ರಂತೂ ಯಾರು ಇಲ್ಲತ್ತ ತಿಳ್ಕೊಂಡ ಹೌದು ಆ ಪರಮಾತ್ಮನ ನಾವು ಹುಡುಕಾಡಬೇಕಂತ ತಿಳ್ಕೊಂಡು ಅಲ್ಲೇ 3 ದಿನ ಅಡ್ಡಾಡ್ತಿದ್ದ, ಬರ್ತಿದ್ದ, ಹೋಗ್ತಿದ್ದ. ಹೌದು ಅವಾಗ ಏನಾತ ಮುಂದನ್ನುವಂಥದ್ದು ಕೂತು ಕೇಳಬೇಕಾಗಿ ಇವನಂತಿ. ಏ 6 ಮಂದಿ ಜಂಗಮರ್ ಕೂಡಿ ಹೆಗಲ ಮ್ಯಾಲ ಕಮ್ಮಿ ಹೋತ. ಏ ಮಲ್ಲಯ್ಯ ಅನ್ನುತ್ತ ಬಂದಾರ ಹೇಳುವುದಕ್ಕ. ಸಿದ್ದರಾಮ ಓಡಿ ಬಂದನ ನೋಡ ಅವ್ರನ್ನ ಕೇಳುವುದಕ್ಕ. ಸಿದ್ದರಾಮ ಓಡಿ ಬಂದನ ನೋಡ್ರಿ ಅವ್ರನ್ನ ಕೇಳುವುದಕ್ಕ. ಏ ಮಲ್ಲಯ್ಯ ಅಂಬು ಹೆಸರ ಏನ ಕಾರಣ ನೆನೆಯತ್ತೀರಿ? ಏ ಮಲ್ಲಯ್ಯ ಇರುವುದು ಹೇಳ್ರಿ ಯಾವ ಸ್ಥಳಕ್ಕ? ನೀವು ಹೇಳಿ ಕೊಟ್ರ ಕೋಟೆ ಪುಣ್ಯ ನಿಮ್ಮ ಪಾದಕ. ಏ ಹುಡುಗನ ಮಾತ ಕೇಳಿ ಜಂಗಮರಾಗ ಹೇಳತಾರ. ಏ ನಾವು ಹೊಂಟಿದೀವ ಈಗ ಶ್ರೀಶೈಲಕ. ಆ ಪವಿತ್ರವಾದ ಮಲ್ಲಯ್ಯನ ದಿವ್ಯ ದರ್ಶನಕ್ಕ. ನಮ್ಮ ಸಂಸಾರದಲ್ಲಿ ವರಗಳ ಕೊಡಂತ ಬೇಡುವುದಕ್ಕ. ಏ ಜಂಗಮರ ಮಾತ ಕೇಳಿ ಸಿದ್ದರಾಮ ಹೇಳತಾರ. ನಾನು ಬರ್ತೇನೆ ನಡ್ರಿ ಈಗ ಅವ್ರನ್ನ ನೋಡೋದಕ್ಕ. ನಾವು ಬ್ಯಾಡ ಅಂದ್ರ ಶುರುವ ಮಾಡೋಣ ಚಂದ ಓಡೋದಕ್ಕ. ಅವರ ಬ್ಯಾಡ ಅಂದ್ರ ಶುರುವ ಮಾಡೋಣ ಚಂದ ಓಡೋದಕ್ಕ. ಯಾಕಂದ್ರೆ ಏನು ಹೇಳ್ತಾರ ಅವ್ರ ಜಂಗಮರ? ಏನ್ ಹೇಳ್ರು? ಜಂಗಮರ ಹೇಳ್ತಾರು, ತಮ್ಮ ನೀನ ಸಣ್ಣವದಿ. ಹೌದು ಶ್ರೀಶೈಲಕ್ಕೆ ನಾವು ಜಂಗಮರು ಎಲ್ಲಾರು ಕೂಡಿ ಹೊಂಟದು ಕರೆ. ಹೌದು ಆ ಶ್ರೀಶೈಲಕ್ಕೆ ಹೋಗಬೇಕಾದ್ರೆ 1 ತಿಂಗಳ ದಿನ ಹಿಡಿತೈತಿ. ಹೌದು ಶ್ರೀಶೈಲಕ್ಕೆ ಹೋಗಿ ನಾವು ಮುಟ್ಟಬೇಕಾದ್ರೆ 1 ತಿಂಗಳ ದಿನ ಹಿಡಿತೈತಿ. ಹೌದು ತಮ್ಮ ನೀನ 6 ವರ್ಷದವದಿ, ನಿನ್ನ ಕೈಲೇ ನಿಗಂಗಿಲ್ಲ. ಬ್ಯಾಡ ಅಂದ್ರು. ಸೋಮು ಮನೆಗೆ ಹೋಗಪ್ಪ ಬ್ಯಾಡ ಅಂದ್ರು. ಹೌದು ಯಾಕಂದ್ರೆ ಬ್ಯಾಡ ಅಂದಾಗ ಅವಾಗ ಸಿದ್ದರಾಮ ಹೇಳ್ತಾನ, ಹಾ ಬ್ಯಾಡ ಅಂದ್ರು ನಾ ಕೇಳವಲ್ಲ. ಹೌದು ನನಗೆ ತಾಯಿ ಇಲ್ಲ, ತಂದಿಲ್ಲ, ಬಂದಿಲ್ಲ, ಬಳಗಿಲ್ಲ, ಯಾರ್ಯಾರು ಇಲ್ಲ ಅಂತ ತಿಳ್ಕೊರಿ. ಹೌದು ಆದ್ರೆ ಒಟ್ಟು ನನ್ನ ಕರ್ಕೊಂಡು ಹೋಗ್ರಿ ಆ ಪರಮಾತ್ಮನ ತೇಕ ಅಂತ ಹೇಳ್ತಾನ. ಅವ್ರು ಬ್ಯಾಡ ಅಂದ್ರು ಏನ್ ಮಾಡಿದ? ಅವ್ರು ಹೇಳ್ತಾರೆ, ಏ ತಮ್ಮ ನೀ ಎಟ್ಟು ಹೇಳ್ರೆ ಕೇಳುವಂಕ ಅನ್ಲಿಲ್ಲ, ನೀ ಏನು ಬ್ಯಾಡ, ನೀ ಬರುದು ಬ್ಯಾಡ ಅಂತ ಹೇಳಿ ಅವ್ರು ಏನು ಮಾಡ್ತಾರ? ಜಂಗಮರ ಹಂಗ ಮುಂದೆ ಸಾಗಿರವ್ರು. ಹೌದು ಸಾಗಿದಾಗ ಅವಾಗ ಸಿದ್ದರಾಮ ವಿಚಾರ ಮಾಡ್ತಾನು, ಏನ್ ಮಾಡ್ರು? ಈಗ ಸದ್ದ ಇವರು ಹೊಕ್ಕಾರಿ ಎಲ್ಲಿ ಮಲ್ಲಿಕಾರ್ಜುನ ತೇಕ್ ಹೊಂಟಾರ. ಹೊಂಟಾರ. ಇವ್ರನ್ನ ಬಿಟ್ರ ನನಗೆ ಬೇರೆದವ್ರು ಸಿಗಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ? ಏನು ಮಾಡ್ತಾನ? ಅವ್ರು ಬ್ಯಾಡ ಅಂದ್ರು ಓಡುತ್ತ ಏನು ಮಾಡ್ತಾನ? ಅಳ್ಕೋತ ಅವ್ರ ಬೆನ್ನು ಹತ್ತಾನು. ಹೌದು ಬೆನ್ನು ಹತ್ತಿದಾಗ ಅವಾಗ ಜಂಗಮರು ಹೇಳ್ತಾರ ಅವಾಗ ಸಿದ್ದರಾಮಗ, ಏನಂತ? ಏನು ತಮ್ಮ ನೀ ಎಟ್ಟು ಹೇಳ್ರು ಏನು ಕೇಳುವ ಮನುಷ್ಯ ಅಲ್ಲ ಕಾಣುವಲ್ಲಿ. ಹೌದು ಯಾಕಂದ್ರೆ ನೀನು ಪರಮಾತ್ಮನ ಸೇವೆ ಮಾಡುವಂತದ ನಿನ್ನ ಮನುಷ್ಯನಾಗ ಬಂದೈತೆ ಅಂದ ಬಳಕ ಹಾ ಎಂತಾವು ತಮ್ಮ ನಮ್ಮ ಹುಡುಗರ ಕರೆದ್ರೆ ಬರಂಗಿಲ್ಲ ನಮ್ಮ ಜೋಡಿ. ಹೌದು ನಮ್ಮ ಹುಡುಗರ ಕರೆದ್ರೆ ನಮ್ಮ ಜೋಡಿ ಬರಂಗಿಲ್ಲ. ಹೌದು. ಅಂತ ಟೈಮ್ದಾಗ ನಿನ್ನ ಹಿಂಬಾಲಿ ಯಾರೂ ಇಲ್ಲ. ಹೌದು ನೀವು ಒಬ್ಬ ನನ್ನ ಪರಮಾತ್ಮನ ಸೇವೆ ಮಾಡ್ತಾನಂತ ನೀ ಬೆನ್ನ ಹತ್ತಿದೆ ಅಂದ್ರ ಹೌದು. ನಿನ್ನ ಭಕ್ತಿನೂ ಭಾಳ ದೊಡ್ಡದೈತಪ್ಪ ಅಂತ ಹೇಳಿ ಏನು ಮಾಡ್ತಾರ ಅವ್ರ? ಏನ್ ಮಾಡ್ರು? ಇವಾಗ ನಮಸ್ಕಾರ ಮಾಡಿ ಕರ್ಕೊಂಡು ಹೊಂಟ್ರ ಜೋಡಿ. ಹಾ ತಿಂಗಳ ದಿನ ತಿರುಗಾಡಿ ಏನ್ ಮಾಡ್ರು? ತಿಂಗಳ ದಿನ ತಿರುಗಾಡಿ ಏನು ಮಾಡ್ತಾರು? ಏನ್ ಮಾಡ್ರು? ಏ ತಿಂಗಳ ದಿನ ತಿರುಗಾಡಿ ತಂಗಳ ರೊಟ್ಟಿ ಒಪ್ಪ ತೋಂಡ
ಏ ಉಗಾದಿ ಪಾಡಕ ಒಂದ ನಿಂತರ ಮಹಾದ್ವಾರಕ ಏನಾಗೈತಿ ಕ್ಷೇತ್ರವಾದ ಕಡಿ ಬಾಗಿಲಕ್ಕ ಮಹಾದ್ವಾರಕ ಹೋಗಿ ನಿಲ್ಬೇಕಾದ್ರ ಏನ್ ಆ ಮಹಾದ್ವಾರ ಅಂದ್ರೆ ಎಂತದೈತಿ ಯಾಕಂದ್ರೆ ಈ ಕಲಿಯುಗದ ಒಳಗ ಆ ಪುಣ್ಯ ಕ್ಷೇತ್ರ ಐತಿ ಹೌದು ಯಾಕಂದ್ರೆ ಕಡಿ ಬಾಗಿಲು ಅನ್ನುವಂಥದ್ದು ಮಹಾದ್ವಾರ ಅಂದ್ರ ಕಡಿ ಬಾಗಿಲೈತಿ ಅಂತ ಬಾಗಿಲ ಮುಂದೆ ನಿಂತು ಏನು ಹೇಳ್ತಾರೋ ಹೌದು ಮಹಾದ್ವಾರಕ್ಕೆ ಹೋಗಿ ಹೇಳ್ತಾರೋ ಹೌದು ಆ ಪುಣ್ಯವಾದ ಕ್ಷೇತ್ರವಾದ ಕಡಿ ಬಾಗಿಲಕ ಆ ಬಾಗಿಲ ಕಂಡ್ರ ನಮ್ಮ ಜನ್ಮ ಆಗುದು ಸ್ವಾರ್ಥಕ ಆ ಶಿಖರ ಕಂಡ್ರ ನಮ್ಮ ಜನ್ಮ ಆಗುದು ಸ್ವಾರ್ಥಕ ಈ ಗರ್ಭಗುಡಿ ಮುಂದ ನಿಂತ ಸಿದ್ದರಾಮಗ ಹೇಳತಾರೋ ಏ ಲಘು ಮಾಡಿ ಹೋಗಿ ಬೀಳೋ ಮಲ್ಲಯ್ಯನ ಪಾದಕ ಅಲ್ಲಿ ಪವಿತ್ರವಾದ ಗಂಗಾ ತೀರ್ಥ ಹರೇ ಉದಯಾಕ ಯಾಕಂದ್ರ ಸಿದ್ದರಾಮಂದ್ರ ಎಂಥವ ಅವನ ಭಕ್ತಿ ಅಂದ್ರೆ ಎಂಥದಿತ್ತು ಅವನ್ ನಿಷ್ಠವಾಗಿ ನೋಡಿದ ಯಾರನ್ನ ಮಲ್ಲಿಕಾರ್ಜುನ್ ಹೌದು ಯಾಕಂದ್ರೆ ಅವಾಗ ಓಡುತ್ತ ಸಿದ್ದರಾಮಗ ಗರ್ಭಗುಡಿ ಮುಂದೆ ನಿಂತ ಅವ್ರು ಹೇಳ್ತಾರ ಜಂಗಮರು ಏನಂತ ನಾವು ಹೋಗಿ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ಕೊಂಡಿದ್ವು ನಾವು ಹೋಗಿ ನಮಸ್ಕಾರ ಮಾಡಿದ್ವು ನೀಟ್ ಹೋಗಿ ಕಾಲ ಬಿದ್ದು ಬರೋಗ ಸಿದ್ದರಾಮ ಅಂತ ಕಳಿಸ್ತಾರ ಹೌದು ಇಲ್ಲಿ ಯಾರು ಹೋಗತ್ ಹೇಳ್ತಾರೆ ಗರ್ಭಗುಡಿ ಮುಂದೆ ನಿಂತ ಅಲ್ಲಿ ಹೋಗಿ ಮಲ್ಲಿಕಾರ್ಜುನದನ ಕಾಲ ಬೀಳೋಗ ಮೊದಲಂದ್ರು ಅವಾಗ ಸಿದ್ದರಾಮನಲ್ಲಿ ಇಲ್ಲದಲ್ಲಿ ಅಂತ ಖುಷಿ ಹೆಚ್ಚಾತು ಅವನಲ್ಲಿ ಅಂತರಾಳ ಕಾಯಕೈತ ಯಪ್ಪ ನಾನು ಪರಮಾತ್ಮನ ನೋಡಾಕ ಇಷ್ಟು ದಿನ ಬೇಕಾತು ಅಂತ ತಿಳ್ಕೊಂಡು ಹೋಗಿ ನಮಸ್ಕಾರ ಮಾಡಕ್ ಹೋಗ್ಕಾನು ಅವಾಗ ನೋಡಿದಾಗ ದಿಂಗ ಬಡದು ಬಿಡದತ್ತ ಅವಾಗ ಸಿದ್ದರಾಮ ದಿಂಗ ಬಡದು ಬಿಟ್ಟಾಗ ಅವಾಗ ಹೇಳ್ತಾನ ಜಂಗಾಮರಿಗೆ ಏನಂತ ಹೇಳ್ತಾರು ಏನಪ್ಪ ಮಲ್ಲಯ್ಯನ ತೋರಿಸ್ತಾನ ಇಲ್ಲಿ ಮಠ ತಂದ್ರೆ ತಿಂಗಳದ ನನ್ನ ತಿರುಗಾಡಿಸ್ಕೋತ ಆದ್ರ ಮಲ್ಲಯ್ಯ ಇಲ್ಲಿ ಎಲ್ಲಿದಾನು ಪುಣ್ಯಾತ್ಮ ಗೋಡ್ರಿ ಆತ ಕೇಳ್ತಾನ ಹೌದು ಯಾಕೋ ತಮ್ಮ ನಿನಗೆ ಏನ ಕಾಣ್ಲಿಲ್ಲ ಮಲ್ಲಯ್ಯ ಅಂದ್ರು ಎಲ್ಲಿದಾನ ಮಲ್ಲಯ್ಯ ತೋರಿಸ್ಬರಿ ನನಗೆ ಮೊದಲು ಎಲ್ಲಾರು ಅಂದ ಅವಾಗ ಜಂಗಬರ ಬಂದು ತೋರಿಸ್ತಾರ ಏನು ತಮ್ಮ ಇಲ್ಲಿ ಮುಂದೆ ಕಾಣದ ಮಾತಾನ ಇವ ಮಲ್ಲಯ್ಯ ಇಲ್ಲೇ ನಮಸ್ಕಾರ ಮಾಡ್ತು ನಾವೆಲ್ಲ ಅಂದ್ರ ಅವ್ರು ಅವಾಗ ಅವ ಹೇಳ್ತಾನ ಸಿದ್ದರಾಮ ಏನಂತ ಹೇಳ್ತಾರು ಯಾಕಂದ್ರ ಜಂಗಮರ ಅಂದ್ರ ನಾನು ಬಾಳ ಅಂತ ತಿಳ್ಕೊಂಡಿದ್ನಿ ಆದ್ರ ನಿಮ್ಮಂತ ಹುಚ್ಚರ್ನ ಎಲ್ಲೂ ನೋಡ್ಲಿಲ್ಲ ಅಂತ ಹೇಳ್ತಾನವ ಯಾಕಂದ್ರ ನಾನು ಇಲ್ಲಿ ಮಲ್ಲಯ್ಯನ ತೋರಿಸ್ತಾನಂತ ತಂದಾರೆ ಕರೆ ಮಲ್ಲಯ್ಯ ಹೆಂಗದ ಅನ್ನುವಂಥದ್ದು ನೀವು ಒಬ್ಬರ ನೋಡಿ ರೈಟ್ರ ಒಳಗ ಅಂದವ್ ಏ ಇಲ್ಲಪ್ಪ ನಾವು ಯಾವ ಬೇರೆದವ್ರನ್ನ ಮಲ್ಲಯ್ಯನ ನೋಡಿಲ್ಲ ಬರೀ ನಾವು ಇಲ್ಲೇ ಬೇಡ್ಕೊಂಡು ಹೋಗ್ಕೊ ನಮ್ಮ ಸಂಸಾರ ಎಲ್ಲ ಚಲೋ ನೋಡದೈತಿ ಬರೀ ನಾವು ಇಲ್ಲೇ ಬೇಡ್ಕೊಂಡು ಹೋಗ್ಕೊ ಸಂಸಾರ ಎಲ್ಲ ಚಲೋ ನೋಡದೈತಿ ಆದ್ರ ಮಲ್ಲಯ್ಯ ಇಲ್ಲೇ ಅದ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಸಿದ್ದರಾಮ ಮಲ್ಲಯ್ಯ ಅಂದ್ರೆ ಎಂತವದಾನು ಪುಣ್ಯಾತ್ಮ ಅಂದ್ರ ಅವಾಗ ಹೇಳ್ತಾನ ಸಿದ್ದರಾಮ ಮಲ್ಲಯ್ಯದಾನ ಹೆಂಗ ಮಲ್ಲಯ್ಯದಾನ ಹೆಂಗ ನಿಮಗೆ ಹೇಳ್ತಾನೆ ಕೇಳು ಇಲ್ಲಿ ಏನೈತಿ ಹರಿಯಾತೈತಿ ಬರೇ ತೇಟ ಕರಿ ಕಾಲ ಕಾಣ್ತೈತಿ ಬರೀ ಗಂಗಾ ತೀರ್ಥ ಅಟ್ಟ ಹರಿತೈತಿ ಇಲ್ಲಿ ಮಲ್ಲಯ್ಯ ಇಲ್ಲ ಮಲ್ಲಯ್ಯ ಅಂದ್ರೆ ಎಂತವದಾನು ಕೈ ಕೈ ಬಾಯಿ ಎಲ್ಲ ಅಸಲೈತಿ ಅವಾಗ ಕನ್ನಡ ಭಾಷೆ ಮಾತಾಡ್ತಾನ ಕೈ ಬಾಯಿ ಕನ್ನಡ ಭಾಷೆ ಶರೀರ ಅನ್ನುವಂಥದ್ದು ಅಸಲೈತಿ ಕೈ ಕಾಲು ಅಸಲದಾವು ಕಣ್ಣು ಮೂಗು ಕಾಣಿಸ್ತಾವು ಎಲ್ಲ ಶರೀರ ಅಸಲೈತಿ ಅವಾಗ ಆದ್ರ ಹಿಂದ ಪಂಚವರ್ಣದ ಬಿಸಿಲು ಬೀಳ್ತೈತಿ ನನ್ನ ಪರಮಾತ್ಮ ಎಂಥವದಾನಂದ್ರ ಕಣ್ಣ ಮೂಗ ಬಾಯಿ ಕೈ ಕಾಲು ಅಸಲದಾವು ಪಂಚವರ್ಣದ ಬಿಸಿಲು ಬೀಳ್ತೈತಿ ಅಂತ ನನ್ನ ಪರಮಾತ್ಮ ಅದಾನು ಇಲ್ಲೇನು ನೋಡ್ತೀರಿ ಇಲ್ಲಿ ಬರೀ ತೇಟ ಕರಿ ಕಲ್ಲೈತಿ ಅಂದ ಬ್ಯಾಡ ಅಂದ ಇಂಥ ನಿನ್ನ ಜಂಗಮರ ಸಂಘ ನನಗೆ ಬ್ಯಾಡಪ್ಪ ಇನ್ನು ನೀವು ತೋರಿಸೋದು ಸಾಕ ನೀವು ತೋರಿಸೋದು ನನಗೆ ಬ್ಯಾಡ ನೀವು ಹೆಂಗ ಬಂದರೆ ಹಂಗ ಹೋಗಿ ಬಿಡ್ರಿ ಅಂದ ಬ್ಯಾಡ ನಿಮ್ಮ ಸಾಧುರ ಸಂಘ ಬೇಕಾದ ಕಡೆ ಹೋಗ್ರಿ ನೀವು ಅಂತ ಹೇಳ್ತಾರು ಅವಾಗ ಜಂಗಮರ ಸಿದ್ದರಾಮ್ಗೆ ಹೇಳ್ತಾರ ಏ ತಮ್ಮ ಇಟ್ಟು ದಿನ ನಾವು ನಿನ್ನ ಜೋಡಿ ಇದ್ದು ನಮ್ಮ ಜೋಡಿ ಬಂದದಿ ಇನ್ನು ಮೇಲೆ ನಮ್ಮನ್ನ ನೀ ಬಿಟ್ಟು ಹೋಗತ್ ಹೇಳ್ತಿ ಆದ್ರೆ ಇಲ್ಲಿ ಕಾಡಾಯ್ತು ದೊಡ್ಡ ಅರಣ್ಯ ಕಾಡೈತಿ ಅಲ್ಲಿ ನೀವು ಹಾದಿ ಅಂದ್ರೆ ನೀನು ಹುಲಿ ಕಡ್ಡಿ ಎಲ್ಲ ಬಿಡಂಗಿಲ್ಲ ಅಂದ್ರು ಮುರ್ದತ್ತಂತ ನಾವ ಹೋಗ್ಬೇಕಾದ್ರೆ ಇಟ್ಟು ಜನ ಇದೀವಿ ಅನ್ಸ್ಕೋತ ಹೋಗ್ತು ನೀವು ಹಬ್ಬ ಹೆಂಗ ಇಲ್ಲಿ ಕಾಲ ಕಳಿತು ಅಂದ್ರ ಸಣ್ಣ ಹುಡುಗದಿ ಸಿದ್ದರಾಮ ದೊಡ್ಡ ಅರಣ್ಯವಾದ ಕಾಡೈತಿ ಆ ಕಾಡಿನಾಗ ಪಾರ ಅದು ಹೆಂಗ ನೀ ಬರ್ತಿ ಅಂದ ಅವಾಗ ಅವ್ ಸಿದ್ದರಾಮ ಹೇಳ್ತಾನು ಅವಾಗ ಮುಂದೆ ಏನಂತ ಹೇಳ್ಯಾನ್ರಿ ಮಾಸ್ತರ ಸಾಕ ನಿಮ್ಮ ಸಾಧುರ ಸಂಘ ಬೇಕಾದ ಕಡೆ ಹೋಗ್ರ ನೀವ ಏ ಅವ್ರನ್ನ ಬೆಟ್ಟ ಸೇರಿಕೊಂಡನ ಅಡವಿ ಹಾರ್ಯಾಣ
ಸಣ್ಣವಾದ ಹುಡುಗ ತಿರುಗಾಡಿ ಬಹಳ ಅದು ಹೈರಾಣ ಪ್ರಾಣವಾಸೆ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾನೆ ಏ ಆಶನಿಗೆ ಅನಿಸಿಕೊಂಡ ಸತ್ಯ ಜಾನನ ಬುದ್ಧ ಭಾವಲಿಂದ ಕೇಳಿ ಸಿದ್ದರಾಮ ಪುರಾಣ ಏನಂತ ಹೇಳ್ತಾರ್ರಿ ಪರಮಾತ್ಮನ ಹೆಸರು ಮೇಲೆ ಏನ್ ಹೇಳ್ಯಾರು ಏ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತೆ ಇಲ್ಲ ಏ ಇರ್ಷ ತೊಟ್ಟ ನೆತ್ತರ ನೋಡ್ರಿ ಗುಡದಾಗ ಆಗ ಅಲಕ್ಕೆ ಕಣಪಣಿ ಬರ್ತಾವ ನೋಡ್ರಿ ತನ್ನ ಮನದಾಗ ಆಗ ಅಲೆಕ ಕಲ್ಪನೆ ಬರ್ತಾವ ನೋಡ್ರಿ ತನ್ನ ಮನದಾಗ ಹುಲಿ ಕರಡಿ ಸಿಂಹಗಳು ಏನ್ ಮಾಡ್ತಾವ ಮಾಸ್ತರ ಅವಾಗ ಹುಡುಗನ ನಾತಿಗಾಗಿ ಹುಲಿ ಕರಡಿ ಸಿಂಹಗಳ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತೆ ಇಲ್ಲ ಇರ್ಷೆ ತೊಟ್ಟ ನಿತ್ತಾನ ನೋಡ್ರಿ ಗುಡದಾಗ ಆಗ ಅನಕ್ಕ ಕಲ್ಪನೆ ಬರಾಕತ್ತಾವ ತನ್ನ ಮನದಾಗ ಯಾಕಂದ್ರ ಗುಡದಾಗ ಹೋದ ಅಂಜಿಕೆ ಬರಾಕೈತವ್ ಸಣ್ಣ ಹುಡುಗದ ನೀ ಅವಾಗ ಏನು ಮನುಷ್ಯನಾಗ ಬತ್ತು ಯಪ್ಪ ಈ ಜಂಗಮ್ರ ಎಲ್ಲ ಹೇಳ್ಯಾರು ಜಂಗಮ್ರ ಹೇಳಿ ನನ್ನ ಹುಚ್ಚ ಹಿಡಿಸಿ ಹೋಗ್ಯಾರು ಇಲ್ಲಿ ಹುಲಿ ಕರಡಿ ಸಿಂಹಗಳದಾವು ಅಲ್ಲಿ ಹೋಗಬೇಡ ಅಂತ ಹೇಳ್ಯಾರು ನಾ ಬಂದನೆ ಅಂತ ತಿಳ್ಕೊಂಡು ಅಂಜಿಕೆ ಬರಾಕೈತಿ ಹುಡುಗ ಅಂಜಿಕೆ ಬಂದಾಗ ಅವಾಗ ಏನ್ ಮಾಡ್ತಾನ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತಿಲ್ಲ ಅಂತ ತಿಳ್ಕೊಂಡು ಯಾವಾಗ ದೃಢವಾದ ಭಕ್ತಿ ಇಟ್ಕೊಂಡ ಇರ್ಷ ತೊಟ್ಟ ನಿಂತ ಹಂಗ ಮುಂದ ಸಾಗುತ್ತಿದ್ದ ಹಂಗ 7 ದಿವಸ ವಾಸ ಮಾಡಿದ ಕೆಟ್ಟ ಹೈರಾಣದಾಗ ಯಾಕಂದ್ರ 7 ದಿವಸ ಆದ ಮೇಲೆ ಅಲ್ಲೇ ತಿರುಗಾಡಿದ ಕರೆ ಏನಾತು ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ತಿರುಗಾಡಕತ್ತ ಅವಾಗ ಏನಾತ ಹೊಸ ಹುಡುಗನ ನಾತಿಗಾಗಿ ಹುಲಿ ಕರಡಿ ಸಿಂಹಗಳು ಗುಡ್ಗ ಹೊಡ್ಕೊತ ಬರ್ತಾವ ನೋಡ್ರಿ ತಾತಸನಿದಾಗ ಆತನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಮೈ ಮ್ಯಾಗ ಹುಡುಗನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಮೈ ಮ್ಯಾಗ ಒಂದದಿನ ಸಿದ್ದರಾಮ ನೀರ ಸಹಿತ ಕುಡಿಲಾರೆ ನಿಂತ ನೋಡಿದ ನೋಡಾಗ ಶಿಖರದ ಮ್ಯಾಗ ಒಂದ ಕಲ್ಲ ತಗೊಂಡ ಹೋಗದ ನೋಡಿದ ಸರ್ವರ ಕೊಳದಾಗ ಆ ಕಲ್ಲ ಹೋಗಿ ಹತ್ತಿದ ಒಂದ ತಾಸಿನ ಮ್ಯಾಗ ಕಂದ ಗುರುಳ ಸಿಗುದಿಲ್ಲ ಅಂದ ಮುಕ್ತಿ ಬಿಟ್ಟ ಮುಕ್ತಿ ಇಲ್ಲ ಏ ಹಿಂದ ಮುಂದ ನೋಡಬಾರ್ದು ನಾನು ಇನ ಮ್ಯಾಲ ಹಿಂದಕ 3 ಸಾರಿ ಸರ್ರ ಹಾಡಿದ ಅದೇ ಕೊಳದಾಗ ಏನು ಮಾಡಿದ ಸಿದ್ದರಾಮ ಇನ್ನ ಪರಮಾತ್ಮನ ಹೆಸರ ಮ್ಯಾಲ ಪ್ರಾಣವಾದ್ರ ಚಿಂತೆ ಇಲ್ಲ ಅಂತ ತಿಳ್ಕೊಂಡ ಅವಾಗ ಮುಂದೆ ಸಾಗುತ್ತಿದ್ದ ಅವಾಗ ಏನಾತು ಹುಲಿ ಕರಡಿ ಸಿಂಹಗಳ ಗುಡುಗು ಹೊಡ್ಕೊತ ಬರಾಕತ್ತು ಮುಂದೆ ಗುಡುಗು ಹೊಡ್ಕೊತ ಯಾವಾಗ ಮುಂದೆ ಬರಾಕತ್ತು ಅವಾಗ ಸಿದ್ದರಾಮ ಏನ್ ಮಾಡ್ತಾನು ಅಂಜಿ ಹಿಂದ ಸರಿಯಾಗಿ ಹತ್ತಿ ಬಿಡ್ತಾನ ಅಂಜಿ ಹಿಂದ ಸರಿಯಾಕತ್ತ ಅವಾಗ ನಾಮಸ್ಮರಣೆ ಮಾಡ್ತಾನ ಮಲ್ಲಿಕಾರ್ಜುನ ನಾಮಸ್ಮರಣೆ ಪರಮಾತ್ಮ ಇವತ್ತು ನನಗೆ ಇಂಥ ಕಷ್ಟ ಬಂದೈತೆ ಅಂದ್ರೆ ನೀನ ಬೈಲು ಮಾಡತ್ತೇಳಿ ಮಲ್ಲಿಕಾರ್ಜುನ ಸೇವಾ ಮಾಡಿದ ಯಾವಾಗ ಮಲ್ಲಿಕಾರ್ಜುನ ನೆನೆಸಿದ ನೋಡು ಅವಾಗ ಏನಾತು ಆ ಹುಲಿ ಕರಡಿ ಸಿಂಹಗಳು ಎಲ್ಲ ಗುಡುಗು ಹೊಡ್ಕೊತ ಬರ್ತಾವ ಕರೆ ಸನಿಯದಾಗ ಹುಡುಗನ ಮುಖ ನೋಡಿದ ತಕ್ಷಣ ಒಂದೂ ಬರಲಿಲ್ಲ ಮೈ ಮ್ಯಾಲ ಯಾಕೆ ಬರಲಿಲ್ಲ ಯಾಕಂದ್ರೆ ಸಿದ್ದರಾಮಂದ ಭಕ್ತಿ ಅನ್ನುವಂಥದ್ದು ಅಷ್ಟಿತ್ತು ಪರಮಾತ್ಮನ ನಿಷ್ಠೇನ ಅಷ್ಟಿತ್ತ ಪರಮಾತ್ಮನ ಭಕ್ತಿ ನಿಷ್ಠೆದಿಂದ ಅವನು ದುಡ್ಕೋತಿದ ತಿಳಿದ ಈಗ ಸದ್ದ ನಾವ ಒಂದು ನರಿ ಏನ್ರ ಬತ್ತಂದ್ರ ಮಾಸ್ತರ ಬರೇ ಊರಾಗಿಂದ ನಾಯಿ ಮೈ ಮೇಲೆ ಬತ್ತಂದ್ರ ಅಂಜು ಓಡಾಕೈತಿ ಬಿಡ್ತು ಆದ್ರೆ ಅಂತ 6 ವರ್ಷದ ಸಿದ್ದರಾಮ ಆ ಹುಲಿ ಕಾರ್ಡ್ ಬರಾಕೈತಿ ಅವ್ ಕರೆ ಅಂಜಲಿಲ್ಲ ಅವ ಯಾಕ ಹಿಂದ ನನ್ನ ಮಲ್ಲಿಕಾರ್ಜುನ ಅದಾನ ಅಂತೇಳಿ ಯಾವಾಗೂ ಅನ್ಕೋತಿದ್ದವ್
ಎಲ್ಲ ಬಂಧನಗಳು ನನಗೆ ಎಷ್ಟು ಕಷ್ಟ ಬರ್ತಾವ ಅವನ್ನೆಲ್ಲ ದೂರ ಮಾಡವ ಅವದಾನು, ಹೌದು ನನ್ನ ಕಾಯವ ಅವದಾನು, ನನ್ನ ಹುಟ್ಟಿಸಿದವ ಅವದಾನು, ನನ್ನ ಸಲುವ ಅವದಾನು ಅಂದ ಹೇಳ್ತಾರು. ಯಾಕಂದ್ರೆ ಅವಾಗ ದೃಢವಾದ ಭಕ್ತಿ ಇಟ್ಕೊಂಡು ಮುಂದೆ ಸಾಗಿದ. ಅವಾಗ ಹುಲಿ ಕರಡಿ ಸಿಂಹಗಳು ಒಂದು ಅವನ ಮುಖ ನೋಡಿ ಒಂದು ಬರಲಿಲ್ಲ, ಮೈ ಮೇಲೆ ಅಲ್ಲೇ ಸೈಡ್ ಆಗಿ ಹೋದವು. ಒಂದು ದಿನ ಏನು ಅವಾಗ ಒಂದು ದಿನ ಸಿದ್ದರಾಮ ನೀರು ಸಹಿತ ಕುಡಿಲಾರ್ದ ಶಿಖರ ಮ್ಯಾಲ ನಿತ್ತು ನೋಡ್ತಾನ. ಗಿರಿ ಏರಿ ನಿತ್ತ ನೋಡಿ, ಗಿರಿ ಏರಿ ನಿತ್ತು ಶಿಖರ ಮ್ಯಾಲ ನಿತ್ತು ನೋಡ್ತಾನು. ಹೌದು ಇನ್ನು ಮ್ಯಾಲತ್ತ ಸಿದ್ದರಾಮ ನನಗೆ ಸಿಗುವಂಗ ಕಾಣಂಗಿಲ್ಲ, ಒಂದು ಕಲ್ಲು ತಗೊಂಡು ಏನು ಮಾಡಿದ, ಸಿಗುವಂಗ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಸರೋವರ ಕೊಳಕ್ಕೆ ಹೋಗಿ ನಿತ್ತು. ಹೌದು ಸರೋವರ ಕೊಳದಕ್ಕೆ ಹೋಗಿ ಮುಂದೆ ನಿತ್ತು ನೋಡ್ತಾನು. ಏನ್ ನಿಂತು? ಇನ್ನು ನನ್ನ ಪರಮಾತ್ಮ ಸಿಗಂಗಿಲ್ಲ, ಹಾ ಇನ್ನು ಹೆಂಗ ನಾ ಮಾಡ್ಲಿ, ಇಲ್ಲಿ ಬಂದು ನಾ ಸ್ವಾರ್ಥಕ್ಕಾಗಲಿಲ್ಲ. ಆ ಮಲ್ಲಯ್ಯನ ಮ್ಯಾಲ ನನ್ನ ಪ್ರಾಣ ಹೋದ್ರ ಚಿಂತಿಲ್ಲ, ಅಟ್ಟ ಹೋತಕ್ರೆ ಇನ್ನು ನಾ ಹೆಂಗಾರ ಮಾಡಿ ಪ್ರಾಣ ಬಿಡ್ಬೇಕು, ಮಲ್ಲಯ್ಯ ಸಿಗ್ಲಿಕ್ಕೆ ನನ್ನ ದೇಹ ತಗೊಂಡ ನಾ ಏನು ಮಾಡ್ಲಿ ಅಂದ. ಹೌದು ಹಿಂದಕ್ಕೆ 3 ಸರಿ ಸರದ ಏನು ಮಾಡ್ತಾನ, ಅದಕ್ಕ ಹಿಂದ 3 ಸರಿ ಸರದ ಏನು ಮಾಡ್ತಾನ, ಸರೋವರ ಕೊಳದಾಗ ಒಂದು ಕಲ್ಲು ತಗೊಂಡು ಉಗಿತಾನೆ. ಹೌದು ಯಾಕಂದ್ರೆ ಇದ್ರ ನೆಲಿಯರ ಎತ್ತೈತೆ ನೋಡ್ಬೇಕಂತ ತಿಳ್ಕೊಂಡ. ಹೌದು ಯಾಕಂದ್ರೆ ಇದ್ರಾಗ ಜಿಗದ್ರ ನಂದು ಲಗುಟ ಪ್ರಾಣ ಹೋಗೈತಲೋ ಅಂತ ತಿಳಿದ ಅವ ಸಿದ್ದರಾಮ. ಹೌದು ಯಾಕಂದ್ರೆ ನಾ ಜಿಗದ್ನಂದ್ರೆ ಈಟ ಎತ್ತಂದ್ರೆ ಏನು ಮಾಡೋದು ನೀರು. ಹಾ ಅವಾಗ ಒಂದು ಕಲ್ಲು ತಗೊಂಡು ಉಗದ, ಆ ಕಲ್ಲು ಹೋಗಿ ಹತ್ತತ್ತ ಒಂದು ತಾಸಿನ ಮ್ಯಾಗ, ಹೌದು ಒಂದು ತಾಸಿನ ಮೇಲೆ ಹತ್ತಿದ ಮೇಲೆ ತವಾಗ ಸಿದ್ದರಾಮ ಏನು ಮಾಡ್ತಾನು, ಏನು ಮಾಡಿದ, ಕಂದ ಗೊರಳ ಸಿಗುದಿಲ್ಲ ಅಂದ ಬಂಧನ ಬಿಟ್ರೆ ಮುಕ್ತಿ ಇಲ್ಲ. ಇನ್ನು ಸಿದ್ದರಾಮ ನನಗೆ ಸಿಗಂಗಿಲ್ಲ ಅಂದ್ರೆ ನನಗೆ ಮುಕ್ತಿ ಇಲ್ಲ. ನನ್ನ ಪ್ರಾಣ ಇಟ್ಕೊಂಡ್ರೆ ನಾ ಏನು ಮಾಡ್ಲಿ ಅಂತ ತಿಳ್ಕೊಂಡ ಹಿಂದಕ್ಕೆ 3 ಸರಿ ಸರದ ಅದ ಕೊಳದಾಗ ಜಿಗ್ಯಾಕ ಹೋದ. ಹಾರಿ ಬಿಟ್ಟ. ಅವಾಗ ಜಿಗ್ಯಾಕ ಹೋಗೋದ್ರ ಒಳಗ ಹೌದು ಅವಾಗ ಅವನ ಭಕ್ತಿ ಗೊತ್ತಾತ, ಸಿದ್ದರಾಮನ ಭಕ್ತಿ ಇಟ್ಟ ಐತಿಲ್ಲ ಅನ್ನುವಂಥದ್ದು ಮಲ್ಲಿಕಾರ್ಜುನ. ಹೌದು ನಿನ್ನತ್ತ ಸೇವೆ ಮಾಡು ಭಕ್ತನ್ನ ಎಂದೂ ನೋಡ್ಲಿಲ್ಲ ಹೌದು ಅತ್ತ ತಿಳ್ಕೊಂಡ. ಅವಾಗ ಮಲ್ಲಿಕಾರ್ಜುನ ಏನು ಮಾಡ್ಯಾನು, ಏನು ಮಾಡ್ಯಾನ ಅಂದ್ರೆ ಕಮರಿ ಕೊಳ್ಳದಾಗಿಂದ ಉದ್ಭವಿಸ್ಯಾನ. ಕಮರಿ ಕೊಳ್ಳದಾಗ ಉದ್ಭವಿಸಿ ಏನು ಮಾಡ್ಯಾನು, ಸಿದ್ದರಾಮೇಶ್ವರ ಹಾರದೂರ ಒಳಗಾಗಿ ಕೈಯಾಗ ಹಿಡ್ದಾನ, ತೆಕ್ಕ್ಯಾಗ ಹಿಡ್ದ ಹೇಳ್ತಾನು, ಏನಂತ, ಏನು ಸಿದ್ದರಾಮ ಯಾಕೆಂತ ದಗದ ಮಾಡಿದಿ ಅಂತ ಕೇಳ್ತಾನ. ಏನು ಮಾಡಿದಪ್ಪ ಅಪವಾದ. ಅವಾಗ ಹೇಳ್ತಾನ ಅವ್ ಸಿದ್ದರಾಮ, ಏನಪ್ಪಾ ನಿಂದ ಕೃತಗಳು ಏನು, ನಿನ್ನ ದಗದ ಏನು, ನಿಂದ ಏನೇನು ದಗದ ಅಂತ ಕೇಳ್ತಾನವ. ಯಾಕಂದ್ರ ನನಗೆ ಹೇಳಿದಿ ಏನತ್ತ, ನನಗ ಕಬ್ಬ ತನಿ ಸುಲಗಾಯಿ ತಂದು ನಿನಗೆ ತಿನ್ನಾಕತ್ತ ಕೊಟ್ಟೇನೆ, ತಿಂದ ಸುಮ್ಮ ಹೋಗಿದ್ರೆ ನಾ ಗಪ್ಪ ಹಾಕಿನೋ ಪರಮಾತ್ಮ. ಆದ್ರ ನನ್ನ ಹಿಂತಾದ ಯಾಕೆ ಪರೀಕ್ಷೆ ಮಾಡಿದಿ, ನನಗೆ ಅನ್ನ ಮೊಸರನ್ನ ಯಾಕೆ ತಗೊಂಬಾ ಅಂತ ಹೇಳಿದಿ ಅಂತ ಕೇಳ್ತಾನ. ಹೌದು ಯಾಕಂದ್ರೆ ನಾ ಏನು ಮಾಡ್ಲಪ್ಪ ಸಿದ್ದರಾಮ, ನನಗೆ ಬೇಕಾದಂತ ಅನ್ನ ಮೊಸರ ನೀ ಕೊಡ್ಲಿಲ್ಲ, ಅದ್ರ ಸಂಬಂಧ ನಿನ್ನ ಕಳಿಸಿನಿ, ನನಗೆ ಈ ಕಡೆ ಟೈಮ್ ಆತು ನಾ ಬಂದು ಬಿಟ್ನಿ ಅಂದವ್. ಯಾಕಂದ್ರೆ ಹಂಗೇನಾಗಿಲ್ಲ, ಭಕ್ತಿ ನಿಂದ ಎಟ್ಟೈತಿ ನೋಡೋ ಸಂಬಂಧ, ನಿನ್ನ ಪರೀಕ್ಷೆ ಮಾಡೋ ಸಂಬಂಧ, ಜಗದಾಗ ನಿನ್ನ ಹೆಸರು ಉಳಿಯೋ ಸಂಬಂಧ. ಯಾಕಂದ್ರೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಐತಂದ್ರ, ನನ್ನಿಂದ ನೀ ಹುಟ್ಟಿದೆ ಅಂದ್ರ ನಿನ್ನ ಜಗದಾಗ ನಿಂದ ಎಟ್ಟೈತಿ ಶಕ್ತಿ ಅನ್ನುವಂಥದ್ದು ಜಗಕ್ಕೆ ಜನರಿಗೆಲ್ಲ ಗೊತ್ತಾಗಲಿ ಅನ್ನುವಂಥದ್ದು ನಿನ್ನ ಪರೀಕ್ಷೆ ಮಾಡೋ ಸಂಬಂಧ ಇಂಥದ್ದು ಒಂದು ಪರೀಕ್ಷೆ ಹುಡಿಯನಿ ಮಲ್ಲಿಕಾರ್ಜುನ ಹೇಳ್ತಾನೆ. ಅವಾಗ ಮಲ್ಲಿಕಾರ್ಜುನ ಏನಂದ ಸಿದ್ದರಾಮಗ, ಏನಪ್ಪ ಇಂಥ ಶಕ್ತಿ ನಿನ್ನಲ್ಲಿ ಇರುವಾಗ ನನ್ನ ಶಕ್ತಿ ನಿನ್ನ ತೇಕ ಕಡಿಮೆ ಆತಪ್ಪ ಅಂತ ಹೇಳ್ತಾವ ಸಿದ್ದರಾಮ. ಅವಾಗ ಏನು ಮಾಡ್ಯಾನ, ಸಿದ್ದರಾಮನ ಮಾತು ಕೇಳಿ ಮಲ್ಲಯ್ಯನವ್ರು ಏನ್ ಮಾಡ್ತಾರೋ, ಹುಡುಗನ ಮಾತು ಕೇಳಿ ಸಿದ್ದರಾಮ ಅದೇನು ಬುತ್ತಿ ಕಟ್ಕೊಂಡು ಬಂದಿದಲ್ಲ, ಅವಾಗ ಸಿದ್ದರಾಮ ಹೇಳ್ತಾನು, ಏನು ಬೇಕು ಹೇಳಿ ಈಗ ಸದ್ದ ಕೊಡ್ತಾನ ಅಂದವ್ ಮಲ್ಲಿಕಾರ್ಜುನ್. ಸಿದ್ದರಾಮಗೆ ಹೇಳ್ತಾನು, ನಿನ್ನ ಸೇವೆಗೆ ನಾ ಮೆಚ್ಚೇನಿ, ನಿನ್ನ ಭಕ್ತಿಗೆ ನಾ ಮೆಚ್ಚೇನಿ, ನಿನಗೆ ಏನು ಬೇಕು ಹೇಳ ಸಿದ್ದರಾಮ, ನೀ ಬೇಡಿದೀಗ ಸದ್ದ ತಕ್ಷಣ ಕೊಡ್ತಾನಂದ ಮಲ್ಲಿಕಾರ್ಜುನ್. ಅವಾಗ ಮಲ್ಲಿಕಾರ್ಜುನಗ ಸಿದ್ದರಾಮ ಹೇಳ್ತಾನು, ನನಗೇನು ಬೆಳ್ಳಿ ಬ್ಯಾಡ, ಬಂಗಾರ ಬ್ಯಾಡ, ಮುತ್ತು ಬ್ಯಾಡ, ಹರಳು ಬ್ಯಾಡ, ನನಗೇನು ಮನಿ ಬ್ಯಾಡ, ಮಠ ಬ್ಯಾಡ, ನನಗೇನೇನು ಬ್ಯಾಡಪ್ಪ ಪರಮಾತ್ಮ, ನೀ ಏನು ನನಗೆ ಕೊಡೋದು ಬ್ಯಾಡ. ಆದ್ರ ನಾ ಏನು ಅನ್ನ ಮೊಸರ ಬೇಡಿದಿಲ್ಲ, ನೀ ಅನ್ನ ಮೊಸರ ಏನು ಬೇಡಿದ ನೋಡು, ಅದನ್ನ ನಿನಗೆ ಕಟ್ಕೊಂಡು ಬಂದನಿಪ್ಪ, ಬರೀ ಇದನ್ನ ಸೇವೆ ಮಾಡು, ಊಟ ಮಾಡು ಅಂದ್ರ ನಾ ಪಾವನ ಹಾಕನು ಅಂದ. ನನಗೆ ನೀ ಏನು ಕೊಡೋದು ಬೇಡಪ್ಪ, ಬರೇ ನೀ ಅನ್ನ ಮೊಸರ ಊಟ ಮಾಡ, ಊಟ ಮಾಡಿದೆ ಅಂದ್ರೆ ನಂದು ಎಲ್ಲ ಮುಟ್ಟಿದಂಗ ಆತು, ನಿನ್ನ ಪಾದಕ್ಕೆ ನಾ ಮುಟ್ಟಿದಂಗ ಆತು, ನನ್ನ ಸೇವೆನು ನಿನಗೆ ಮುಟ್ಟಿತು, ಇಟ್ಟ ನನಗೆ ಸಾಕ ಭಗವಂತ, ನೀ ಊಟ ಮಾಡೋದಕ್ಕಿಂತ ಹೆಚ್ಚಿಂದ ನನಗೇನು ಬೇಡ ಅಂದವ್. ಅವಾಗ ಮಲ್ಲಯ್ಯನವ್ರು ಏನು ಮಾಡ್ಯಾರು, ಏ ಸತ್ಯ ಸೇವಕ ಹೌದೆಂದು ಬುತ್ತಿ ಬೆಚ್ಚಿ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡ್ಯಾರ ತಮ್ಮಗಲಾಗ. ಈಗ ಏನ ಬೇಡ್ತಿ ಬೇಡ ಕೊಡ್ತಾನ ಈ ಕ್ಷಣದಾಗ.
ಕೊಡ್ತಾನ ಈ ಕ್ಷಣದಾಗ ಏ ಜಂಗಮರ ಮಾತ ಕೇಳಿ ಸಿದ್ದರಾಮ ಹೇಳತಾನು ಏನ ಕೊಡ್ತೀನಿ ನನಗ ಈಗ ನಿನಗ ಈಗ ಅನ್ನ ಮೊಸರ ಊಟ ಮಾಡು ಬಿಡ್ತೇನೋ ನಿನಗ ಮೊದಲ ಅನ್ನ ಮೊಸರ ಊಟ ಮಾಡು ಬಿಡ್ತೇನೋ ನಿನಗ ಏ ಸತ್ಯ ಸೇವಕ ಹೌದೆಂದು ಬುದ್ಧಿ ಬೆಚ್ಚೆ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡಿರ ತಮ್ಮ ಹಗಲಾಗ ಮುಖಕ್ಕೆ ಮುಖ ಹಚ್ಚಿ ಮುತ್ತ ಕೊಡ್ತಾರ ಎತ್ತಿ ಬಗಲಾಗ ತಾಯಿ ತಂದೆ ನೋಡಕ್ಕಿದ್ದಾರ ನಿನ್ನ ಊರಾಗ ಏನ್ ಹೇಳ್ತಾರು ಮೊದಲ ಊಟ ಮಾಡತ್ ಹೇಳಿದವು ಹೌದಾ ಮೊದಲ ಊಟ ಮಾಡತ್ ಹೇಳಿದಾಗ ಅವಾಗ ಮಲ್ಲಯ್ಯನವ್ರು ಏನ್ ಮಾಡ್ಯಾರು ಏನ್ ಮಾಡ್ಯಾರು ಸತ್ಯ ಸೇವಕ ಹೌದೆಂದು ಬುತ್ತಿ ಬಿಚ್ಚಿ ಮಲ್ಲಯ್ಯನವ್ರ ಹಾ ಸಿದ್ದರಾಮ ಇದ್ದವ ಮಲ್ಲಯ್ಯಗೆ ತಿನ್ಸ್ಯಾನು ಹೌದು ಊಟ ಮಾಡಿಸ್ಯಾನು ಅನ್ನ ನೀಡ್ಯಾನು ಹೌದು ಆದ್ರ ಮಲ್ಲಯ್ಯ ಏನು ಮಾಡ್ಯಾನು ಏನ್ ಮಾಡ್ಯಾರು ಸಿದ್ದರಾಮಗೂ ಉಣಿಸ್ಯಾನು ತಾನು ತಿಂದಾನು ಹೌದು ಅವಾಗ ಏನಂತಾನವ ಏನಂತಾನು ಸಿದ್ದರಾಮ ಎಲ್ಲ ಉಣಿಸುದೆಲ್ಲ ಆದ್ಮೇಲತ್ತ ಏನ್ ಹೇಳ್ತಾರು ನಿನ್ನ ತಾಯಿ ತಂದೆ ಅಳ್ಕೊತ ಕೂತಾರ ನಿಮ್ಮ ಊರಾಗ ಹೌದು ತಾಯಿ ತಂದೆ ನಿನಗೆ ನೆನಪಾಯ್ತಲ್ಲ ಹೋ ಸಿದ್ದರಾಮ ಅಂತ ಹೇಳ್ತಾನವ ಮಲ್ಲಯ್ಯ ಹಾ ಅವಾಗ ಹೇಳಿದಾಗ ಅವ ಹೇಳ್ತಾನು ಏನಂತ ಹೇಳ್ತಾರು ನನಗೆ ಯಾರೂ ಬೇಡಪ್ಪ ನೀ ಏನು ನನಗೆ ಕಂಡದೆ ನೋಡು ನೀ ಏನು ನನಗೆ ಭೇಟಿ ಆಗ್ಯದೆ ನೋಡು ಹೌದು ಇದ ನನ್ನ ಜನ್ಮ ಸ್ವಾರ್ಥಕಾತಪ್ಪ ಇನ್ನು ನನ್ನ ಪ್ರಾಣ ಹೋದ್ರೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನು ಹೌದು ಸೊಣದಲಾಪುರ ಊರು ಹೋಗಿ ಅವಾಗ ಏನು ಕೇಳ್ತಾನು ಏನ್ ಹೇಳ್ತಾರು ಸಿದ್ದರಾಮಗ ಒಂದು ಆಶೀರ್ವಾದ ಮಾಡ್ತಾನೆ ನೀ ಎಲ್ಲ ಬ್ಯಾಡ ಅಂತ ಕರೆ ಸಿದ್ದರಾಮ ಹೌದು ನಿನ್ನ ಭಕ್ತಿಗೆ ಬೆಚ್ಚ ನಾನು ನಿನಗೆ ಏನಾರ ಕೊಡುವಂಗ ಆಗತ್ತೈತೆ ಓ ಸಿದ್ದರಾಮ ಅಂತ ಹೇಳ್ತಾನು ಹೌದು ಅವಾಗ ನನಗೆ ಏನೂ ಬೇಡಪ್ಪ ಅಂತ ಸಿದ್ದರಾಮ ಅಂದಾಗ ಅವ ಏನು ಹೇಳ್ತಾನು ಏನ್ ಹೇಳ್ತಾರು ಮೊದಲು ನಿನ್ನ ಊರಿಗೆ ಸದ್ದ ಯಾವುದೈತಿ ಸೊಣದಲಾಪುರ ಐತಿ ಸೊನ್ನದಲಾಪುರ ನಿನ್ನ ಊರೈತಿ ಹೌದು ಆ ಸೊನ್ನದಲಾಪುರ ಹೋಗಿ ಸೊಲಾಪುರ ಶಾರದಾಗಿ ಚಾರಾಗಿ ಸೊಲಾಪುರ ಶಾರಾಗಿ ಹಾ ಸದ್ಯ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಅಂತ ಹೇಳ್ತಾನ ಸುತ್ತ ಕೆರೆಯಾಗಿ ಗುಡಿ ಹುಟ್ಲಿ ನಡು ಊರಾಗ ನಡು ಊರಾಗ ಅಂತ ಹೇಳ್ತಾನು ಹೌದು ಪರಮಾತ್ಮ ನಿನ್ನ ಸೇವೆಗೆ ನಾ ಬನ್ನಿ ಹೌದು. ನನ್ನಿಂದ ಇಂಥದ್ದು ಒಂದು ನನಗೆ ಸ್ಥಾನ ಸಿಕ್ಕತ್ತೆ ಅಂದ್ರೆ ಜಗದಾಗ ನನ್ನಂತ ಭಕ್ತಿ ಮಾಡಿದವ ಯಾರೂ ಇಲ್ಲ ಅಂದವ ಸಿದ್ದರಾಮ ಹೌದು ಅವಾಗ ಏನು ಮಾಡಿದ ಏನ್ ಮಾಡ್ಯಾರು ಅವಾಗ ಸಿದ್ದರಾಮ ಒಂದು ಮಾತಂದಾನ ಏನಂದರು ಈ ಜನರಿಗೆಲ್ಲ ಏನು ಹೇಳ್ಯಾನು ಏನ್ ಹೇಳ್ಯಾರು ದೇವರನ್ನ ಒಲಿಸ್ಬೇಕಾದ್ರೆ ಇಡಬೇಕಾ ಕೇಳ ಎಂತ ಭಕ್ತಿ ಇಡ್ಬೇಕ ಎಂತ ಭಕ್ತಿಯ ಭಕ್ತಿ ಎಟ್ಟ ಅವ್ರಿಗೆ ಆಗೋದ ಮುಕ್ತಿಯ ಸಂಸಾರ ಮೂರ ದಿನದ ಕೇಳ ಶಾಂತಿ ಹತ್ತಿನ ಶಾಂತಿಯ ಮರುವಿನ ಮನೆ ಒಳಗ ಮರ್ತ ಈಗ ನೀ ಕೋಂತಿಯ ಮರುವಿನ ಮನೆ ಒಳಗ ಮರ್ತ ಈಗ ನೀ ಕೋಂತಿಯ ಕಾಸನ ಕಣ್ಣಿಯವರ ವಿಶರಣ ಮದಯಾದಿಂದ ಏ ಕೂಸ ಕಲ್ಯಾಣ ಬರದ ಹೇಳಿದ ಎಂತ ಪುರಾಣ ಹೇಳಿದವ್ರಿಗೆ ದೂರ ಆಗೋದು ನೋಡ ಜನ ಮರಣ ಏ ಕುಂಬಿನ ಹೋಗ್ಬೇಕಾದ್ರೆ ದೇವ ಚರಣ ರಾಮದಾಸ ಬಿಟ್ಟವರಿಗೆ ಪರಮಾತ್ಮ ಸಿಗ್ತಾನೆ